ಸರ್, ಇಸುಜು ಮೋಟಾರ್ಸ್ ಇಂಡಿಯಾಕ್ಕೆ ಸುಸ್ವಾಗತ. ಇಸುಜು BS6 ವಾಹನವನ್ನು ಖರೀದಿಸುವ ನಿಮ್ಮ ನಿರ್ಧಾರಕ್ಕೆ ಹಾರ್ದಿಕ ಅಭಿನಂದನೆಗಳು. ಈ ಆಯ್ಕೆಯ ಮೂಲಕ ಹೆಚ್ಚು ಸ್ವಚ್ಛವಾದ, ಹೆಚ್ಚು ಹಸಿರಾದ ಮತ್ತು ಹೆಚ್ಚು ಸುರಕ್ಷಿತವಾದ ಪರಿಸರವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಜೆ ಎಂದು ನಿಮಗೆ ನೀವೇ ಸಾಬೀತುಪಡಿಸಿದ್ದೀರಿ. ಈ BS6 ಅಂದ್ರೇನು? BS6 ಎಂದರೆ ಭಾರತ್ ಸ್ಟೇಜ್ 6. 2020 ಏಪ್ರಿಲ್ 1ರಿಂದ ಮಾರಾಟವಾಗುವ ಎಲ್ಲಾ ವಾಹನಗಳಿಗೆ ಭಾರತ ಸರ್ಕಾರದಿಂದ ನಿಗದಿಪಡಿಸಲಾದ ಎಮಿಷನ್ ಗುಣಮಟ್ಟಗಳಾಗಿವೆ. ಈ ಎಮಿಷನ್ ಗುಣಮಟ್ಟಗಳ ಬಗ್ಗೆ ನೀವು ಇನ್ನಷ್ಟು ವಿವರಣೆ ಕೊಡಬಹುದಾ? BS6 ಎಮಿಷನ್ ಗುಣಮಟ್ಟಗಳು ಎಲ್ಲಾ ಮೋಟಾರು ವಾಹನಗಳಿಗೆ ಭಾರತ ಸರ್ಕಾರದಿಂದ ನಿಗದಿಪಡಿಸಲಾದ ಅತಿ ಕಟ್ಟುನಿಟ್ಟಾದ ಗುಣಮಟ್ಟಗಳಾಗಿವೆ. ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಮಿಲಿಗ್ರಾಂಗಳಲ್ಲಿ ಅಳೆಯಲಾಗುವ ಗರಿಷ್ಠ ಅನುಮತಿ ಕೊಡಬಹುದಾದ ಮಾಲಿನ್ಯಕಾರಕ ಮಟ್ಟವನ್ನು ಇದು ನಿರ್ಧರಿಸುತ್ತದೆ. BS6 4 ಗುಣಮಟ್ಟಗಳಿಗೆ ಹೋಲಿಸುವಾಗ BS6 ಗುಣಮಟ್ಟಗಳ ಪ್ರಕಾರ ನೈಟ್ರೋಜನ್ ಆಕ್ಸೈಡ್ಗಳಂತಹ ನಿಷ್ಕಾಸ ವ್ಯವಸ್ಥೆಯಿಂದ ಪ್ರತಿ ಕಿಲೋಮೀಟರ್ಗೆ ಮಿಲಿಗ್ರಾಂನಲ್ಲಿ ಅಳೆಯಲಾಗುತ್ತದೆ. ಹೊರಸೂಸಲಾಗುವ ಹಾನಿಕಾರಕ ಮಾಲಿನ್ಯಕಾರಕಗಳು 79% ಕಡಿಮೆ ಇರಬೇಕು. ಪಾರ್ಟಿಕ್ಯುಲೇಟ್ ಮ್ಯಾಟರ್ 92% ಕಡಿಮೆ ಇರಬೇಕು ಮತ್ತು ಹೈಡ್ರೋಕಾರ್ಬನ್ ಪ್ಲಸ್ ನೈಟ್ರೋಜನ್ ಆಕ್ಸೈಡ್ ಎರಡೂ ಒಟ್ಟಿಗೆ 53% ಕಡಿಮೆ ಇರಬೇಕು. PM ಪಾರ್ಟಿಕ್ಯುಲೇಟ್ ಮ್ಯಾಟರ್ ಎಂದರೆ ಕಾರ್ಬನ್ ಒಳಗೊಂಡಿರುವ ಅತಿ ಸೂಕ್ಷ್ಮವಾದ ಘನಕಣಗಳು. ಇವು ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಇದರ ದಪ್ಪವು ಮಾನವನ ಕೂದಲಿನ ಎಳೆಗಿಂತಲೂ ಕಡಿಮೆಯಾಗಿರುತ್ತದೆ ಮತ್ತು ಉಸಿರಾಟದ ಮೂಲಕ ಒಳಗೆ ಪ್ರವೇಶಿಸಿದಾಗ ವಿವಿಧ ಉಸಿರಾಟದ ಕಾಯಿಲೆಗಳನ್ನು ಉಂಟುಮಾಡುತ್ತದೆ. ಇಸುಜು BS6 ವಾಹನಗಳು ಹೊಸದಾಗಿ ಅಭಿವೃದ್ಧಿಪಡಿಸಿದ ಎಂಜಿನ್ ಸಾಫ್ಟ್ವೇರ್ ಮತ್ತು ಮಾಲಿನ್ಯಕಾರಕಗಳನ್ನು ನಿಯಂತ್ರಿಸಲು LNT, ಲಿನಾಕ್ಸ್ ಟ್ರ್ಯಾಪ್, DPD, ಡೀಸೆಲ್ ಪಾರ್ಟಿಕ್ಯುಲೇಟ್ ಡಿಫ್ಯೂಸರ್ ಮತ್ತು ಸ್ಲಿಪ್ ಕ್ಯಾಟ್ ಕಾನ್ ನಂತಹ ಕ್ಯಾಟಲಿಟಿಕ್ ಕನ್ವರ್ಟರ್ ಅನ್ನು ಹೊಂದಿವೆ. LNT ಒಳಗೆ ಕಾರ್ಬನ್ ಮೊನಾಕ್ಸೈಡ್ CO ಕಾರ್ಬನ್ ಡೈಆಕ್ಸೈಡ್ CO2 ಆಗಿ ಪರಿವರ್ತನೆಗೊಳ್ಳುತ್ತದೆ. ನೈಟ್ರೋಜನ್ ಆಕ್ಸೈಡ್ NOx ನೈಟ್ರೋಜನ್ N2 ಆಗಿ ಪರಿವರ್ತನೆಗೊಳ್ಳುತ್ತದೆ. ಹೈಡ್ರೋಕಾರ್ಬನ್ HC CO2 ಮತ್ತು ವಾಟರ್ H2O ಆಗಿ ಪರಿವರ್ತನೆಗೊಳ್ಳುತ್ತದೆ. ಯಾವುದೇ ನಾಕ್ಸ್ ಒಂದು ವೇಳೆ LNT ಯಿಂದ ನುಸುಳಿ ಹೋಗುವಲ್ಲಿ ಸ್ಲಿಪ್ ಕ್ಯಾಟ್ ಕಾನ್ ಅದನ್ನು ನೋಡಿಕೊಳ್ಳುತ್ತದೆ. ಸ್ಲಿಪ್ ಕ್ಯಾಟ್ ಕಾನ್ NOx ಅನ್ನು N2ಗೆ ಇಳಿಸುತ್ತದೆ. ಪಾರ್ಟಿಕ್ಯುಲೇಟ್ ಮ್ಯಾಟರ್ PM ಡೀಸೆಲ್ ಪಾರ್ಟಿಕ್ಯುಲೇಟ್ ಡಿಫ್ಯೂಸರ್ ಒಳಗೆ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಇದರ ವಿನ್ಯಾಸದ ಕಾರಣದಿಂದಾಗಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನು ತನ್ನ ಮೂಲಕ ಹಾದು ಹೋಗಲು ಇದು ಅನುಮತಿಸುವುದಿಲ್ಲ. DPD ಒಳಗೆ PM ಸುಟ್ಟು ಬೂದಿಯಾಗುತ್ತದೆ. LNTಯಲ್ಲಿ ಫ್ಯೂಯಲ್ನಿಂದ ಬರುವ ಸಲ್ಫರ್ S ಹೈಡ್ರೋಜನ್ ಸಲ್ಫೈಡ್ H2S ಆಗಿ ಪರಿವರ್ತಿಸಲ್ಪಡುತ್ತದೆ. ಕಡಿಮೆ ಮಾಲಿನ್ಯಕಾರಕಗಳನ್ನು ಹೊರಸೂಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ಹೀಗೆ BS6 ವಾಹನವು SO2 ಆಗಿ ಪರಿವರ್ತಿಸಲಾಗುತ್ತದೆ. ಸ್ಲಿಪ್ ಕ್ಯಾಟ್ ಕಾನ್ ನಲ್ಲಿ ಈ H2S ಅನ್ನು ಸಲ್ಫರ್ ಡೈಆಕ್ಸೈಡ್. ಆದ್ದರಿಂದ ಈ ಸಿಸ್ಟಮ್ ಪರಿಪೂರ್ಣವಾಗಿ ಕಾರ್ಯನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಬ್ಬ ಗ್ರಾಹಕರು BS6 ಫ್ಯೂಯಲ್ ಅನ್ನು ಮಾತ್ರವೇ ಬಳಸಬೇಕು ಮತ್ತು ಇಸುಜು BS6 ವಾಹನಗಳಿಗೆ ಇಸುಜು ಶಿಫಾರಸು ಮಾಡುವ ಕಡಿಮೆ ಬೂದಿ ಡೀಸೆಲ್ ಇಂಜಿನ್ ಆಯಿಲ್ ಅನ್ನು ಉಪಯೋಗಿಸಬೇಕು. ನಾನು BS6 ಡೀಸೆಲ್ ಮತ್ತೆ ಇಸುಜು ಶಿಫಾರಸು ಮಾಡುವ ಇಂಜಿನ್ ಆಯಿಲ್ ಅನ್ನು ಬಳಸದಿದ್ರೆ ಏನಾಗುತ್ತೆ? DPD ಒಳಗೆ ಸಿಕ್ಕಿಕೊಂಡಿರುವ PMಗೆ ಏನಾಗುತ್ತೆ? ಅದು ಕ್ಲಾಗ್ ಆಗೋದಿಲ್ವೇ? ಫಿಲ್ಟರ್ ಕಟ್ಟಿಕೊಂಡಿದೆಯೋ ಇಲ್ವೋ ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ? ಒಂದೊಂದಾಗಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ಚಿಂತೆ ಮಾಡಬೇಡಿ, ನಿಮಗೆ ಬಹಳಷ್ಟು ಪ್ರಶ್ನೆಗಳಿವೆ ಎಂಬುದು ನನಗೆ ಅರ್ಥವಾಗುತ್ತಿದೆ. BS6 ಹೊರತುಪಡಿಸಿ ಮತ್ತು ಶಿಫಾರಸು ಮಾಡದ ಎಂಜಿನ್ ಆಯಿಲ್ ಹೆಚ್ಚಿನ ಸಲ್ಫರ್ ಅಂಶವನ್ನು ಹೊಂದಿರುತ್ತದೆ. ಹೆಚ್ಚಿನ ಸಲ್ಫರ್ ಅಂಶವು LNT ಕ್ಯಾಟಲಿಟಿಕ್ ಕನ್ವರ್ಟರ್ ಅನ್ನು ಮುಚ್ಚಿ ಹಾಕಲು ಪ್ರಾರಂಭಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ಎಂಜಿನ್ ಮತ್ತು ಎಮಿಷನ್ ಸಿಸ್ಟಮ್ಗೆ ಹಾನಿಯಾಗುತ್ತದೆ. ಆದ್ದರಿಂದ ದಯವಿಟ್ಟು BS6 ಡೀಸೆಲ್ ಫ್ಯೂಯಲ್ ಅನ್ನೇ ಬಳಸಲು ಕಾಳಜಿ ವಹಿಸಿ ಮತ್ತು ನಮ್ಮ ಡೀಲರ್ ಬಳಿ ನಿಯಮಿತವಾಗಿ ನಿಮ್ಮ ವಾಹನವನ್ನು ಸರ್ವಿಸ್ ಮಾಡಿಸಿಕೊಳ್ಳಿ. ಈಗ DPD ಬಗ್ಗೆ ನಾನು ನಿಮಗೆ ವಿವರಿಸುತ್ತೇನೆ. DPDಯನ್ನು ಮುಚ್ಚಿ ಹಾಕುವ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಚಲನಾ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇಳಿಜಾರಿನ ಡ್ರೈವಿಂಗ್, ನಿಧಾನಗತಿಯ ಡ್ರೈವಿಂಗ್ ಪರಿಸ್ಥಿತಿಗಳು, ನಗರದ ಟ್ರಾಫಿಕ್ ಅಥವಾ ವಾಹನವನ್ನು ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿರಿಸುವುದು ಮುಂತಾದ ಚಾಲನಾ ಸ್ಥಿತಿಯಲ್ಲಿ DPDಯ ಕ್ಲಾಗಿಂಗ್ ಅಧಿಕವಾಗಿರುತ್ತದೆ. ಹೆದ್ದಾರಿಗಳು ಮತ್ತು ಮೇಲೇರುವಂತಹ ಚಾಲನಾ ಪರಿಸ್ಥಿತಿಗಳಲ್ಲಿ DPDಯ ಕ್ಲಾಗಿಂಗ್ ಕಡಿಮೆಯಾಗಿರುತ್ತದೆ.
ಒಂದು ವೇಳೆ ಡಿಪಿಡಿ ಕ್ಲಾಗ್ ಆಗಿದ್ದರೆ ಆಪರೇಟರ್ ರೀಜನರೇಷನ್ ಅಗತ್ಯವಾಗಿರುತ್ತದೆ ಮತ್ತು ಗ್ರಾಹಕರು ಅದನ್ನು ನಿರ್ವಹಿಸಬೇಕಾಗುತ್ತದೆ. BS6 ಇಸುಜು ವಾಹನದಲ್ಲಿ ಡಿಪಿಡಿ ಕ್ಲಾಗ್ ಅನ್ನು ಮೇಲ್ವಿಚಾರಣೆ ಮಾಡಲು ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ. ಒಂದು ನಿರ್ದಿಷ್ಟ ಮಿತಿಗೆ ಡಿಪಿಡಿ ಕ್ಲಾಗ್ ಆದಾಗ ಎಂಜಿನ್ ಕಂಟ್ರೋಲ್ ಮಾಡ್ಯೂಲ್ ECM ಮಾಹಿತಿಯನ್ನು ಪಡೆಯುತ್ತದೆ ಮತ್ತು ಇದು ಡಿಪಿಡಿಯ ಶಾಖವನ್ನು ಹೆಚ್ಚಿಸಲು ದಹನ ಚೇಂಬರ್ ಅನ್ನು ಪ್ರವೇಶಿಸುವ ಏರ್ ಫ್ಯೂಯಲ್ ಮಿಶ್ರಣವನ್ನು ನಿಯಂತ್ರಿಸುತ್ತದೆ. ನಿಷ್ಕಾಸ ಅನಿಲ ಶಾಖದಿಂದ PM ಡಿಪಿಡಿಯೊಳಗೆ ಸುಟ್ಟು ಹೋಗುತ್ತದೆ ಮತ್ತು ಫಿಲ್ಟರ್ ತೆರವುಗೊಳ್ಳುತ್ತದೆ. ಇದನ್ನು ಸ್ವಯಂಚಾಲಿತ ರೀಜನರೇಷನ್ ಎಂದು ಕರೆಯಲಾಗುತ್ತದೆ. ಇದನ್ನು ECM ನಿರ್ವಹಿಸುತ್ತದೆ. ಚಾಲನಾ ಪರಿಸ್ಥಿತಿಗಳು ಸೂಕ್ತವಾಗಿದ್ದರೆ ಮಾತ್ರ ECM ಸ್ವಯಂಚಾಲಿತ ರೀಜನರೇಷನ್ ಮಾಡಲು ಸಾಧ್ಯವಾಗುತ್ತದೆ. ಮೇಲೇರುವುದು ಅಥವಾ ಹೆದ್ದಾರಿಯಲ್ಲಿ ಚಾಲನೆ ಮಾಡುವುದು. ನೀವು ಹೆಚ್ಚಾಗಿ ನಗರದ ಟ್ರಾಫಿಕ್ ಪರಿಸ್ಥಿತಿಗಳಲ್ಲೇ ಚಾಲನೆ ಮಾಡುತ್ತಿದ್ದರೆ ಸ್ವಯಂಚಾಲಿತ ರೀಜನರೇಷನ್ ಸಂಭವಿಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ನಲ್ಲಿ ಡಿಪಿಡಿ ಎಚ್ಚರಿಕೆ ದೀಪವು ಮಿನುಗಲು ಆರಂಭಿಸುತ್ತದೆ ಮತ್ತು ಆಪರೇಟರ್ ರೀಜನರೇಷನ್ ಮಾಡುವಂತೆ ಚಾಲಕನಿಗೆ ತಿಳಿಸುತ್ತದೆ. ಮಿನುಗುವ ವೇಗವು ಪ್ರತಿ ಸೆಕೆಂಡಿಗೆ 1 ಬಾರಿಯಾಗಿರುತ್ತದೆ. ನೀವು ಆಪರೇಟರ್ ರೀಜನರೇಷನ್ ಅನ್ನು ನಿರ್ವಹಿಸದಿದ್ದರೆ ಮತ್ತು ಚಾಲನೆಯನ್ನು ಮುಂದುವರೆಸಿದರೆ ಡಿಪಿಡಿ ದೀಪವು ತುಂಬಾ ವೇಗವಾಗಿ ಮಿನುಗಲು ಆರಂಭಿಸುತ್ತದೆ. ನೀವು ತಕ್ಷಣವೇ ಆಪರೇಟರ್ ರೀಜನರೇಷನ್ ಅನ್ನು ಮಾಡಬೇಕಾಗುತ್ತದೆ. ಮಿನುಗುವ ವೇಗವು ಪ್ರತಿ ಸೆಕೆಂಡಿಗೆ 3 ಬಾರಿಯಾಗಿರುತ್ತದೆ. ಡಿಪಿಡಿ ಎಚ್ಚರಿಕೆ ದೀಪವನ್ನು ನಿರ್ಲಕ್ಷಿಸಿ ಚಾಲನೆಯನ್ನು ಮುಂದುವರಿಸುವುದರಿಂದ ಡಿಪಿಡಿಯ ಸಂಪೂರ್ಣ ಕ್ಲಾಗಿಂಗ್ ಸಂಭವಿಸುತ್ತದೆ. ಇದು ಎಂಜಿನ್ ಮತ್ತು ಎಮಿಷನ್ ಸಿಸ್ಟಮ್ಗೆ ಗಂಭೀರವಾದ ಹಾನಿಯನ್ನು ಉಂಟುಮಾಡುತ್ತದೆ ಮತ್ತು ಕೆಲವೊಮ್ಮೆ ವಾಹನವು ಕೆಟ್ಟು ನಿಂತು ಹೋಗುವಂತೆಯೂ ಮಾಡುತ್ತದೆ. MIL ಮಾಲ್ಫಂಕ್ಷನ್ ಇಂಡಿಕೇಟರ್ ಲ್ಯಾಂಪ್ ಮತ್ತು ಡಿಪಿಡಿ ಎಚ್ಚರಿಕೆ ದೀಪವು ಆನ್ ಆಗುತ್ತದೆ. ಎರಡೂ ದೀಪಗಳು ಆನ್ ಆದಾಗ ಆಪರೇಟರ್ ರೀಜನರೇಷನ್ ಮಾಡಲು ಸಾಧ್ಯವಾಗುವುದಿಲ್ಲ. ಹೆಚ್ಚಿನ ರಿಪೇರಿಗಳಿಗಾಗಿ ದಯವಿಟ್ಟು ನಿಮ್ಮ ಇಸುಜು ಡೀಲರ್ ಅನ್ನು ಸಂಪರ್ಕಿಸಿ. ಆಪರೇಟರ್ ರೀಜನರೇಷನ್. ಆಪರೇಟರ್ ರೀಜನರೇಷನ್ ಅಂದ್ರೇನು? ಇದು ತುಂಬಾ ಕಷ್ಟಕರವೇ? ಇದನ್ನು ಹೇಗ್ ಮಾಡೋದು? ಆಪರೇಟರ್ ರೀಜನರೇಷನ್ ಪ್ರಕ್ರಿಯೆಯನ್ನು ನಾನು ವಿವರಿಸುತ್ತೇನೆ. ಇದು ಕಷ್ಟಕರವೇನಲ್ಲ. ಡಿಪಿಡಿ ದೀಪವು ಮಿನುಗಲು ಪ್ರಾರಂಭಿಸಿದಾಗಲೆಲ್ಲ ಒಂದು ನಿರ್ದಿಷ್ಟ ವಿಧಾನವನ್ನು ಚಾಲನೆ ಮಾಡುವ ಮೂಲಕ ಇದನ್ನು ನಡೆಸಲಾಗುತ್ತದೆ. ಡಿಪಿಡಿ ದೀಪವು ಮಿನುಗಲು ಪ್ರಾರಂಭಿಸಿದಾಗ ನಿಧಾನವಾಗಿ ಆಪರೇಟರ್ ರೀಜನರೇಷನ್ ನಡೆಸಲು ಈ ಸರಳ ಸೂಚನೆಗಳನ್ನು ಅನುಸರಿಸಿ. ಗಂಟೆಗೆ 70 ಕಿಲೋಮೀಟರ್ಗಿಂತ ಹೆಚ್ಚು ಸ್ಥಿರವಾದ ವೇಗದಲ್ಲಿ ವಾಹನವನ್ನು ಓಡಿಸಿ. ಎಂಜಿನ್ ಶೀತಕ ತಾಪಮಾನ, ವಾಹನದ ವೇಗ ಮತ್ತು ಇತರ ಅಗತ್ಯ ಅಂಶಗಳನ್ನು ಪೂರೈಸಿದಾಗ ಡಿಪಿಡಿ ರೀಜನರೇಷನ್ ಪ್ರಾರಂಭವಾಗುತ್ತದೆ. ಡಿಪಿಡಿ ದೀಪ ಮಿನುಗುವುದು ನಿಲ್ಲುತ್ತದೆ ಮತ್ತು ಆನ್ ಆಗುತ್ತದೆ. ಇದು ರೀಜನರೇಷನ್ ಪ್ರಾರಂಭವಾಗಿದೆ ಎಂಬುದರ ಸೂಚನೆಯಾಗಿದೆ. ಡಿಪಿಡಿ ದೀಪ ಸ್ವಿಚ್ ಆಫ್ ಆದ ನಂತರ ರೀಜನರೇಷನ್ ಪೂರ್ಣಗೊಂಡಿರುತ್ತದೆ ಮತ್ತು ಸಿಕ್ಕಿಕೊಂಡಿದ್ದ PM ಸುಡಲ್ಪಟ್ಟಿರುತ್ತದೆ. ಡಿಪಿಡಿಯನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಪ್ರಮುಖ ಅಂಶಗಳು. ಎಲ್ಲಾ ಅಂಶಗಳನ್ನು ಪೂರೈಸಿದರೆ ಡಿಪಿಡಿ ರೀಜನರೇಷನ್ ಪ್ರಕ್ರಿಯೆ ಪೂರ್ಣಗೊಳ್ಳಲು ಸುಮಾರು 15 ನಿಮಿಷಗಳು ಹಿಡಿಯಬಹುದು. ಗಂಟೆಗೆ 70 ಕಿಲೋಮೀಟರ್ಗಳ ವೇಗವು ತುಲನಾತ್ಮಕವಾಗಿ ಹೆಚ್ಚಿನ ವೇಗವಾಗಿದೆ. ದಯವಿಟ್ಟು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಅತ್ಯಧಿಕ ಕಾಳಜಿಯನ್ನು ವಹಿಸಿ. ವಾಹನದ ಮತ್ತು ಇತರೆ ರಸ್ತೆ ಬಳಕೆದಾರರ ಸುರಕ್ಷತೆಗೆ ನೀವು ಜವಾಬ್ದಾರರಾಗಿದ್ದೀರಿ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲಿಸುವ ಹಾಗೆ ಎಂಜಿನ್ ಅನ್ನು ಸ್ವಿಚ್ ಆಫ್ ಮಾಡದೆ ನೀವು ನಡುವೆ ನಿಲ್ಲಿಸುವುದಾದರೆ ರೀಜನರೇಷನ್ ಪ್ರಕ್ರಿಯೆ ನಿಲ್ಲುವುದಿಲ್ಲ. ರೀಜನರೇಷನ್ ಸಮಯದಲ್ಲಿ ನಿಷ್ಕ್ರಿಯ ವೇಗವು ಹೆಚ್ಚಾಗುತ್ತದೆ ಮತ್ತು ತಾತ್ಕಾಲಿಕವಾಗಿ ಬಿಳಿ ಹೊಗೆಯನ್ನು ಹೊರಸೂಸಬಹುದು. ಇದು ಸಾಮಾನ್ಯವಾಗಿದೆ. ನೀವು ಎಂಜಿನ್ ಆಫ್ ಮಾಡುವ ಮೂಲಕ ಮಧ್ಯೆ ರೀಜನರೇಷನ್ ಅನ್ನು ನಿಲ್ಲಿಸಿದರೆ ಡಿಪಿಡಿ ದೀಪವು ಆಫ್ ಆಗುತ್ತದೆ. ಆದರೆ ಮುಂದಿನ ಬಾರಿ ಶೀತಕದ ತಾಪಮಾನವು ಬಿಸಿಯಾದಾಗ ಡಿಪಿಡಿ ದೀಪ ಮತ್ತೆ ಮಿನುಗಲು ಪ್ರಾರಂಭಿಸುತ್ತದೆ. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆಪರೇಟರ್ ರೀಜನರೇಷನ್ ಅನ್ನು ಮತ್ತೆ ನಡೆಸಿ. ರೀಜನರೇಷನ್ ಪ್ರಕ್ರಿಯೆಯ ಸಮಯದಲ್ಲಿ ಎಂಜಿನ್ ಕಂಟ್ರೋಲ್ ಮಾಡ್ಯೂಲ್ ದಹನದ ನಂತರ ಕಂಪ್ರೆಷನ್ ಚೇಂಬರ್ನೊಳಗೆ ಸ್ವಲ್ಪ ಪ್ರಮಾಣದ ಡೀಸೆಲ್ ಫ್ಯೂಯಲ್ ಅನ್ನು ಇಂಜೆಕ್ಟ್ ಮಾಡುತ್ತದೆ. ಈ ಫ್ಯೂಯಲ್ ಅನ್ನು ಡಿಪಿಡಿಯೊಳಗೆ PM ಅನ್ನು ಸುಟ್ಟು ಹಾಕಲು ಬಳಸಲಾಗುತ್ತದೆ. ಈ ಡೀಸೆಲ್ನ ಸ್ವಲ್ಪ ಪ್ರಮಾಣವು ಕ್ರಮೇಣ ಎಂಜಿನ್ ಆಯಿಲ್ ಜೊತೆಗೆ ಸೇರಿಕೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಸ್ವಲ್ಪ ಕಾಲಾವಧಿಯಲ್ಲಿ ಎಂಜಿನ್ ಆಯಿಲ್ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಎಂಜಿನ್ ಆಯಿಲ್ ಮಟ್ಟದಲ್ಲಿನ ಹೆಚ್ಚಳವು ಒಂದು ಅಸಮರ್ಪಕ ಕಾರ್ಯಾಚರಣೆ ಆಗಿರುವುದಿಲ್ಲ. ಡಿಪ್ಸ್ಟಿಕ್ನಲ್ಲಿ ಆಯಿಲ್ ಮಟ್ಟವು X ಮಾರ್ಕ್ ತಲುಪಿದಾಗಲೆಲ್ಲ ದಯವಿಟ್ಟು ಎಂಜಿನ್ ಆಯಿಲ್ ಅನ್ನು ಬದಲಾಯಿಸಿ. ನೆನಪಿನಲ್ಲಿಡಬೇಕಾದ ಮುಖ್ಯ ಅಂಶಗಳು. BS6 ಹೊರತುಪಡಿಸಿ ಬೇರೆ ಡೀಸೆಲ್ ಫ್ಯೂಯಲ್ ಅನ್ನು ಬಳಸಬೇಡಿ. ಶಿಫಾರಸು ಮಾಡಿರದ ಯಾವುದೇ ಎಂಜಿನ್ ಆಯಿಲ್ ಅನ್ನು ಬಳಸಬೇಡಿ. ಡಿಪಿಡಿ ದೀಪವು ಮಿನುಗಲು ಪ್ರಾರಂಭಿಸಿದಾಗಲೆಲ್ಲ ಪ್ರಕ್ರಿಯೆಯ ಪ್ರಕಾರ ಆಪರೇಟರ್ ರೀಜನರೇಷನ್ ಅನ್ನು ನಿರ್ವಹಿಸಿ. ನಿಯಮಿತವಾದ ಮಧ್ಯಂತರಗಳಲ್ಲಿ ನಿಮ್ಮ ವಾಹನವನ್ನು ಇಸುಜು ಡೀಲರ್ನಿಂದ ಸರ್ವಿಸ್ ಮಾಡಿಸಿಕೊಳ್ಳಿ. ಎಂಜಿನ್ ಆಯಿಲ್ ಮಟ್ಟದ ಮೇಲೆ ನಿಗವಿಟ್ಟಿರಿ. ಆಯಿಲ್ ಮಟ್ಟವು ಹೆಚ್ಚಾದರೆ ಸಾಮಾನ್ಯ ನಿರ್ವಹಣೆಯ ಭಾಗವಾಗಿ ಇಸುಜು ಡೀಲರ್ ಬಳಿ ಆಯಿಲ್ ಅನ್ನು ಬದಲಾಯಿಸಿ. ಹೆಚ್ಚಿನ ಮಾಹಿತಿಗಾಗಿ ಓನರ್ಸ್ ಕೈಪಿಡಿಯನ್ನು ನೋಡಿ ಅಥವಾ ಇಸುಜು ಡೀಲರ್ ಅನ್ನು ಸಂಪರ್ಕಿಸಿ. ಎಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಇಸುಜು BS6 ವಾಹನವನ್ನು ಖರೀದಿಸುವ ಆಯ್ಕೆ ಮಾಡುವುದರಿಂದ ಹೆಚ್ಚು ಸ್ವಚ್ಛವಾದ, ಹೆಚ್ಚು ಹಸಿರಾದ ಮತ್ತು ಹೆಚ್ಚು ಸುರಕ್ಷಿತವಾದ ಪರಿಸರವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನನ್ನ ಕೊಡುಗೆಯ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತದೆ. ಧನ್ಯವಾದಗಳು.